ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಇತ್ತ ರಾಜ್ಯದಲ್ಲಿ ಇದೇ ರಾಮನ ವಿಚಾರವಾಗಿ ರಾಜಕಾರಣ ಆರಂಭವಾಗಿದೆಯಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯೋಜಿಸಿದಂಥ ಲಕ್ಷ ದೀಪೋತ್ಸವಕ್ಕೆ ಕೊನೆ ಕ್ಷಣದಲ್ಲಿ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದಾರೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಅವತ್ತು ಏನು ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ಎಲ್ಲರೂ ದೀಪವನ್ನು ಬೆಳಗಿ ಅಂತ ಕರೆ ನೀಡಿದರು. ಆದರೆ ಪ್ರಧಾನಿಯವರು ಕರೆ ನೀಡಿದ್ದಕ್ಕೂ ಸಹ ಪೊಲೀಸರು ಬ್ರೇಕ್ ಹಾಕುವಂಥ ಕೆಲಸ ಮಾಡಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಮೈಸೂರಿನ ವಾಸವಿ ಮಂದಿರದ ಬಳಿ ಅಂದರೆ ಅಶೋಕ ರಸ್ತೆಯಲ್ಲಿರುವಂಥ ದೇಗುಲದ ಬಳಿ ಲಕ್ಷ ದೀಪೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ಆ ಒಂದು ಲಕ್ಷ ದೀಪೋತ್ಸವ ಆಯೋಜಿಸಿದಂಥವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಲಕ್ಷ ದೀಪೋತ್ಸವ ಪ್ರಧಾನಿಯವರ ಕರೆಯ ಮೇಲೆ ಒಂದು ಎಲ್ಲ ಕಾರ್ಯಕ್ರಮ ಆಗಿತ್ತು. ಈಗ ಕೊನೆ ಕ್ಷಣದಲ್ಲಿ ರದ್ದು ಮಾಡಿ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಹಿಂದೂ ಭಾವನೆ ಅಂದ್ರೇ ದೀಪ. ನಾವು ಏನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ದೀಪದಿಂದನೇ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಆದೇಶ ಕೊಟ್ಟಿದ್ದರು. ಇಡೀ ದೇಶದಲ್ಲಿ ಒಂದು ದೀಪಾವಳಿ ಆಚರಿಸಬೇಕು, ದೀಪವನ್ನು ಹಚ್ಚಬೇಕು, ಪ್ರತಿ ಮನೆ ಮುಂದೆನೂ 5 ದೀಪ ಹಚ್ಚಬೇಕು, ನಿಮ್ಮ ಅಂಗಡಿಗಳ ಮುಂದೆ ದೀಪ ಹಚ್ಚಬೇಕು ಅಂತ ಹೇಳಿದ್ದಾರೆ. ಆ ಒಂದು ಕರೆ ಕೊಟ್ಟಿರೋದಕ್ಕೆ ಜೊತೆಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನು ದೀಪ ಹಚ್ಚೋ ಕಾರ್ಯಕ್ರಮ ಇತ್ತು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಆ ದೀಪ ಹಚ್ಚೋ ಕಾರ್ಯಕ್ರಮನ ಇವಾಗ ತಡೆ ಹಿಡಿದಿದ್ದಾರೆ. ಆ ದೇವರು ಪ್ರಭು ಶ್ರೀರಾಮಚಂದ್ರ ಯಾರ್ಯಾರು ತಡೆ ಹಿಡಿದಿದ್ದಾರೆ ಅವ್ರಿಗೆ ಸದ್ಬುದ್ಧಿ ಕೊಟ್ಟು ಈಗಲೂ ಕಾಲ ಮಿಂಚಿಲ್ಲ. ನಮ್ಮ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಒಂದು ಅವಕಾಶ ಕೊಡ್ತಾರೆ ಅಂತ ನಿರೀಕ್ಷೆ ಇದೆ. ಆ ದೇವ್ರ ಕಾರ್ಯನ ಯಾರ್ಯಾರು ತಡೆ ಹಿಡಿತಾ ಇದ್ದಾರೋ ಅವ್ರಿಗೆಲ್ಲ ಪ್ರಭು ಶ್ರೀರಾಮಚಂದ್ರ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾನೆ. ಜೊತೆಗೆ ಈ ಥರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋ ಕೆಲಸ ಮಾಡಬೇಡಿ. ಮುಂದಿನ ದಿನದಲ್ಲಿ ಇನ್ನು ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ರೀತಿ ಅವಕಾಶ ಕೊಡ್ತೀರಾ ಅವತ್ತು ನಾವು ಏನು ಮಾಡಬೇಕು ನಮಗೂ ಗೊತ್ತಿದೆ. ನಾವು ಶಾಂತಿ ದೂತರು. ನಾವು ಯಾವುದೇ ಕಾರಣಕ್ಕೂ ಯಾವ ಗಲಾಟೆ ಆಗಲಿ ಏನಕ್ಕೂ ಇಲ್ಲ. ನಾವು ಇವತ್ತೂ ಸಹ ನಮ್ಮ ತುಂಬು ಹೃದಯದಿಂದ ತಮಗೆಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀವಿ, ಈ ಅವಕಾಶನ ಹತ್ತಿಕ್ಕಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಯಾರೇ ಅಧಿಕಾರಿಗಳು ದಯವಿಟ್ಟು ನಿಮ್ಮ ಮನೇಲೂ ನೀವು ದೀಪ ಹಚ್ತೀರಾ ನಮಗೆ ಗೊತ್ತಿದೆ. ಯಾರ್ದೋ ಮೆಚ್ಚೋಕ್ಕೋಸ್ಕರ ಯಾರಿಗೋ ಇನ್ನೊಂದು ಏನೋ ಇದು ಮಾಡೋಕ್ಕೋಸ್ಕರ ದೇವ್ರ ಕಾರ್ಯ ಮಾಡ್ತಾಯಿದೆ. ನಾವೆಲ್ಲ ಒಂದು ಇಡೀ ಭಾರತೀಯರು 140 ಕೋಟಿ ಜನ ನನ್ನ ಭಾರತೀಯ ಅಣ್ಣ ತಮ್ಮದಿರುವಂಥ ಪ್ರಧಾನಿಗಳಿದ್ದಾರೆ. ಅದು ಏನು ಹೇಳಿದ್ದಾರೆ ನಾವೆಲ್ಲ ಅಣ್ಣ ತಮ್ಮದಿರ ರೀತಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಅಂತ ಅಧಿಕಾರಿಗಳಿಗೆ ನಮ್ಮ ಎಲ್ಲ ಇಡೀ ಅಶೋಕ ರೋಡು, ಶಿವರಾಂಪೇಟೆ, ಅರಸು ರೋಡು ಎಲ್ಲ ವ್ಯಾಪಾರಸ್ಥರು ಹಾಗೂ ನಿವಾಸಿಗಳಿಂದ ತಮಗೆ ವಿನಮ್ರತೆಯಿಂದ ಕೇಳ್ಕೊತಾ ಇದ್ದೀವಿ. ಅವ್ರು ನೀಡುವಂಥ ಕಾರಣ ಸಂಚಾರ ದಟ್ಟಣೆ ಆಗ್ತದೆ, ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ್ತದೆ ಅಂತೇಳಿ. ಕಾನೂನು ಸುವ್ಯವಸ್ಥೆ ಕಾಪಾಡೋರು ಯಾರು? ಪೊಲೀಸವರೇ. ಅವ್ರು ಮಾಡ್ತಾರೆ, ಅವ್ರಿಗೆ ಬಿಟ್ಬಿಡಿ, ಅವ್ರು ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆಂಜನೇಯ ಅವತ್ತು ಗಣಪತಿ ಮೆರವಣಿಗೆ ಆಗುತ್ತೆ, ಅವತ್ತು ಬಂದು ಮಾಡೇ ಮಾಡಿರ್ತಾರೆ. ಸಾರ್ವಜನಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಅದೇ ರೋಡಲ್ಲಿ ಪಾಸ್ ಆಗ್ತೀವಲ್ಲ, ಅವತ್ತು ಬಂದ್ ಮಾಡಿರಲ್ವಾ? ಇಡೀ ರೋಡ್ನೇ ಬಂದ್ ಮಾಡಿರಲ್ವಾ? ಇವಾಗ ದೀಪ ಹಚ್ಚೋ ಟೈಮಲ್ಲಿ ಇದು ಎಲ್ಲರೂ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಎಲ್ಲ ಸಮುದಾಯ, ಒಕ್ಕಲಿಗರು, ಕುರುಬರು, ಲಿಂಗಾಯತರು ಎಲ್ಲರೂ ಆಚರಿಸ್ತಾರೆ ಹಿಂದೂ ಧರ್ಮದಲ್ಲಿ. ಇದನ್ನು ಹತ್ತಿಕ್ಕುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊತೀವಿ. ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರಿ ಲಕ್ಷ ದೀಪೋತ್ಸವಕ್ಕೆ? ಈಗಾಗಲೇ ಪ್ರಧಾನಿಗಳು ಕರೆ ಕೊಟ್ಟ ನಂತರ ದೀಪಾವಳಿ ಆಚರಣೆನ ದೇಶಾದ್ಯಂತ ಮಾಡಬೇಕು ಅಂತ ಒಂದು ವಿಶೇಷವಾಗಿ ಹೇಳಿಕೆ ಮೇರೆಗೆ ನಾವು ಈಗಾಗಲೇ ಎಣ್ಣೆ, ದೀಪ ಮತ್ತು ಬತ್ತಿ, ತುಂಬ ಲಕ್ಷ ದೀಪೋತ್ಸವ ಅಂದರೆ ಲಕ್ಷ ದೀಪಗಳು ಬೇಕಾಗುತ್ತೆ. ಮತ್ತು ಇದಕ್ಕೆ ಬೇಕಾಗೋಂಥ ಸಾಮಗ್ರಿಗಳಿರ್ಬೋದು, ಇದನ್ನು ಹಚ್ಚೋ ಅಂಥ ವಾಲಂಟಿಯರ್ಸ್ ಇರ್ಬೋದು, ಇದು ಎಲ್ಲನೂ ನಾವು ಕ್ರೋಢೀಕರಣ ಮಾಡಿಕೊಂಡು ಈಗಾಗಲೇ ನಾವು ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ವಿ. ಈ ಮೊನ್ನೆ ಬಂದಂತಹ ಆದೇಶ ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ. ತಮ್ಮಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಇದು ನಾವು ಸಾರ್ವಜನಿಕವಾಗಿ ಎಲ್ಲ ಅಧಿಕಾರಿಗಳು ನೋಡ್ತಾ ಇರ್ತಾರೆ, ಇದು ನಾವು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ನಮಗೊಂದು ಅವಕಾಶ ಕೊಟ್ಟರೆ ಯಾವುದೇ ರೀತಿ ಕುಂದುಕೊರತೆ ಆಗದೇ ಇರೋಂಗೆ, ಸಮಾಜಕ್ಕೆ ಯಾವುದೇ ತೊಂದರೆ ಆಗದೇ ಇರೋಂಗೆ, ಟ್ರಾಫಿಕ್ಗೆ ಯಾವುದೇ ತೊಂದರೆ ಆಗದೇ ಇರೋಂಗೆ, ನಮ್ಮ ಅಂಗಡಿಗಳ ಮುಂಗಟ್ಟು ಇಂದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಪ್ ಟು ಪುಲಿಕೇಶಿ ರೋಡ್ ತನಕ ಏನು ನಾವು ಕೇಳ್ಕೊಂಡಿದ್ವಿ, ಅವ್ರಿಗೆ ಅವಕಾಶ ಕೊಟ್ಟರೆ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆದೇ ಇರೋ ಥರ ನಾವು ದೀಪಾಚರಣೆನ ಮಾಡ್ತೀವಿ. ಮತ್ತು ನಿಮ್ಮ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ನಾವು ಯಾವುದೇ ರೀತಿ ತೊಂದರೆ ಆಗದಿರಂಗೆ ನಾವು ಮಾಡ್ತೀವಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ದೀಪವನ್ನು ಹಚ್ಚದಂತೆ ತಡಿಲಿಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ಸುತ್ತಾ, ಇಲ್ಲಿ ರಾಜಕಾರಣ ಕೆಲಸ ಮಾಡ್ತಾ ಇದೆ ಅನ್ಸುತ್ತಾ, ಅಥವಾ ದೀಪ ಹಚ್ಚಕ್ಕೆ ಬಿಡದಿರೋರ್ಗೆ ಏನು ಹೇಳ್ತೀರಾ? ನಾನು ಹೇಳ್ತಾ ಇದ್ದೀನಲ್ಲ, ದೀಪ ಆರಿಸೋಂಥ ಕೆಲಸ ಮಾಡಿದ್ರೆ ಯಾರ್ಯಾರ ಮನೆ ದೀಪ ಆರೋಗುತ್ತೆ, ಇಷ್ಟೇ ನಾನು ಹೇಳೋದು. ಯಾರು ದೀಪ ಆರಿಸೋಂಥ ಕೆಲಸ ಮಾಡ್ತಾರೋ ಅವ್ರ ಮನೆ ದೀಪಗಳು ಆರೋಯ್ತದೆ.
ಇದು ಲಕ್ಷ ದೀಪೋತ್ಸವಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಂಥ ಮಾತು. ಅಂದರೆ ನಾವು ಲಕ್ಷ ದೀಪೋತ್ಸವವನ್ನು ನಮ್ಮ ಸಂಸ್ಕೃತಿ ಪರಂಪರೆಯ ಹಿನ್ನೆಲೆಯಲ್ಲಿ ಶಾಂತಿಯುತವಾಗಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದು, ಆದರೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದು ನೋವನ್ನು ತಂದಿದೆ. ಈಗಲೂ ಸಹ ಕಾಲ ಮಿಂಚಿಲ್ಲ. ನಮಗೆ ಅನುಮತಿಯನ್ನು ನೀಡಿ ಕಾನೂನು ಸುವ್ಯವಸ್ಥೆಯ ಒಳಗೇನೆ ನಾವು ಶಾಂತಿಯುತವಾಗಿ ಲಕ್ಷ ದೀಪೋತ್ಸವವನ್ನು ಆಚರಿಸ್ತೇವೆ ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.